ಲೋಕಸಭೆಯಲ್ಲಿ ಮತ್ತೆ ಜಿದ್ದಾಜಿದ್ದಿ ಕಣವಾಗುತ್ತಾ ಮಂಡ್ಯ ಅನ್ನುವಂತ ಪ್ರಶ್ನೆ ಇದೆ. ರಾಜಕಾರಣ ಅಂದ್ರೆ ಮಂಡ್ಯ ಅನ್ನುವ ರೀತಿಯಲ್ಲಿ ಹೆಸರನ್ನ ಪಡ್ಕೊಂಡಿರುವಂತದ್ದು ಮಂಡ್ಯ. ಬಿಕಾಸ್ ಯಾವಾಗ್ಲೂ ಕೂಡ ರಾಜಕಾರಣದಲ್ಲಿ ವಿಧಾನಸಭೆ ಎಲೆಕ್ಷನ್ ಆಗಲಿ ಅಥವಾ ಲೋಕಸಭೆ ಎಲೆಕ್ಷನ್ ಆಗಲಿ ದೊಡ್ಡ ಮಟ್ಟದಲ್ಲಿ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುತ್ತೆ. ಈ ಬಾರಿನೂ ಕೂಡ ಆ ರೀತಿಯಾದಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಕಾಂಗ್ರೆಸ್ನಿಂದ ಈ ಬಾರಿ ರಮ್ಯಾ ಸ್ಪರ್ಧೆ ಮಾಡ್ತಾರಾ ಅನ್ನುವಂತ ಒಂದು ಪ್ರಶ್ನೆ ಇದೆ. ಮಂಡ್ಯ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರಂತೆ ನಟಿ ರಮ್ಯಾ ಸ್ಪರ್ಧೆಗೆ ಶಾಸಕ ರವಿಕುಮಾರ್ ಸೇರಿದಂತೆ ಹಲವರು ಬೆಂಬಲವನ್ನ ಕೊಟ್ಟಿದ್ದಾರೆ. ಮಂಡ್ಯ ಶಾಸಕರಾಗಿರುವಂತಹ ರವಿಕುಮಾರ್ ಗಣಿಗ ಅವರು ಬೆಂಬಲವನ್ನ ಕೊಟ್ಟಿದ್ದಾರೆ. ಟಿಕೆಟ್ ರೇಸ್ ನಲ್ಲಿ ರಮ್ಯಾ ಹಾಗೂ SM ಕೃಷ್ಣ ಮಗಳು ಶಾಂಭವಿ ಅವರು ಕೂಡ ಇರುವಂತದ್ದು. JDS ನಿಂದ ಅಖಾಡಕ್ಕಿಳಿತಾರ ಮಾಜಿ CM ಕುಮಾರಸ್ವಾಮಿ ಅವರು ಅನ್ನುವಂತ ಪ್ರಶ್ನೆ ಇದೆ. ಅಕಸ್ಮಾತ್ ಬಿಜೆಪಿಯಿಂದ ನನಗೆ ಟಿಕೆಟ್ ಸಿಗದೇ ಇದ್ರೆ ಪಕ್ಷೇತರವಾಗಿ ನಿಂತ್ಕೊಳ್ಳಿಕ್ಕೂ ಕೂಡ ನಾನು ರೆಡಿ ಇದ್ದೇನೆ ಅಂತ ಇನ್ನೂ ಒಂದ್ ಕಡೆ ಸುಮಲತಾ ಅಂಬರೀಶ್ ಅವರು ಈಗ ಆಲ್ರೆಡಿ ಹೇಳಿರುವಂತ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಇದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಮಂಡ್ಯ ಲೋಕಸಭಾ ಕ್ಷೇತ್ರ. ಮಗನ ಸೋಲಿನ ಸೇಡು ತೀರ್ಸ್ಕೊಳ್ತಾರ ಕುಮಾರಸ್ವಾಮಿ ಅವರು. ಸೋತಲ್ಲೇ ಗೆದ್ದು ಬರ್ತೀವಿ ಅಂತ ಸವಾಲನ್ನ ಹಾಕಿದ್ದಾರೆ ಕುಮಾರಸ್ವಾಮಿ. ಈ ಬಾರಿಯೂ ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತಾರ ಸುಮಲತಾ. ಅಕಸ್ಮಾತ್ ಒಂದ್ ಕಡೆ ಕಾಂಗ್ರೆಸ್ನಿಂದ ರಮ್ಯಾ, ಇನ್ನು ಒಂದ್ ಕಡೆ JDS ಇಂದ HD ಕುಮಾರಸ್ವಾಮಿ ಅವರು ಪಕ್ಷೇತರವಾಗಿ ಸುಮಲತಾ ಅಂಬರೀಶ್ ನಿಂತ್ಕೊಂಡ್ರೆ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ 27 ಲೋಕಸಭಾ ಕ್ಷೇತ್ರದ ಒಂದು ರೀತಿಯಾದಂತ ಲೆಕ್ಕ ಆದ್ರೆ ಮಂಡ್ಯದ ಇನ್ನೊಂದು ರೀತಿಯಾದಂತ ಲೆಕ್ಕ ಆಗುವಂತ ಲಕ್ಷಣಗಳು ಕಾಣಿಸುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಮಂಡ್ಯದ ಪ್ರತಿನಿಧಿ ಸುನಿಲ್ ಗೌಡ ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುನಿಲ್, ನೋಡ್ತಾ ಇದ್ವಿ ಒಂದ್ ಕಡೆ ರಮ್ಯಾ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇದು ಹೊಸ ಸುದ್ದಿನೇ. ಬಿಕಾಸ್ ಇದು ಅಕಸ್ಮಾತ್ ನಿಜನೇ ಆಗಿದ್ದೇ ಆದ್ರೆ ಯಾವ ರೀತಿಯಾದಂತ ಒಂದು ಕುತೂಹಲ ಏರ್ಪಡ್ಬೋದು ಮಂಡ್ಯದ ಒಂದು ಅಖಾಡದಲ್ಲಿ ಅಂತ. ಬಿಕಾಸ್ ಇನ್ನು ಒಂದ್ ಕಡೆ ಕುಮಾರಸ್ವಾಮಿ ಅವರು ಕೂಡ ನಿಂತ್ಕೊಳ್ಳುವಂತ ಚಾನ್ಸಸ್, ಪಕ್ಷೇತರವಾಗಿ ಅಂದ್ರೆ ಬಿಜೆಪಿಯಿಂದ ಟಿಕೆಟ್ ಸಿಗದೆ ಹೋದ್ರೆ ಪಕ್ಷೇತರವಾಗಿ ನಿಂತ್ಕೊಳ್ತೀನಿ ಅಂತ ಸುಮಲತಾ ಅಂಬರೀಶ್ ಅವರು ಬೇರೆ ಹೇಳಿರುವಂತದ್ದು. ಯಾವ ರೀತಿಯಾಗಿ ಅಲ್ಲಿ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಈ ಬಾರಿಯ ಲೋಕಸಭೆ ಎಲೆಕ್ಷನ್? ಖಂಡಿತ ಪೃಥ್ವಿ, ಮಂಡ್ಯ ಚುನಾವಣೆ ಅಂತಂದ್ರೆ ನೀವು ಕಳೆದ ಬಾರಿ ಕೂಡ ನೋಡಿರ್ಬೋದು, ರಾಜ್ಯವೇ ತಿರುಗಿ ನೋಡುವಂತ ಕುತೂಹಲ ಮಂಡ್ಯದಲ್ಲಿರುತ್ತೆ. ಬಿಗ್ ಫೈಟ್ ಕೂಡ ಚುನಾವಣೆ ಸಂದರ್ಭದಲ್ಲಿ ಇರುತ್ತೆ. ಅಂದ್ರೆ ಕಳೆದ ಬಾರಿ ನಿಖಿಲ್ ಕುಮಾರಸ್ವಾಮಿ ಜೊತೆಗೆ ಸುಮಲತಾ ಅಂಬರೀಶ್ ಇವರಿಬ್ರು ಕೂಡ ಸ್ಪರ್ಧೆಯನ್ನ ಮಾಡಿದಂತ ಸಂದರ್ಭದಲ್ಲಿ ದೊಡ್ಡ ಫೈಟ್ ಇತ್ತು. ಅದೇ ರೀತಿ ಈ ಬಾರಿ ಕೂಡ ಸಾಕಷ್ಟು ಚರ್ಚೆ ನಡೀತಾ ಇದೆ. ಅಂದ್ರೆ ಮಂಡ್ಯ ಕ್ಷೇತ್ರದಿಂದ ಘಟಾನುಘಟಿ ನಾಯಕರು ಕಣಕ್ಕಿಳಿತಾರೆ ಅನ್ನುವಂತ ಚರ್ಚೆ ಆರಂಭವಾಗಿರುವಂತದ್ದು. ಈ ಚರ್ಚೆ ನಡುವೆಯೂ ಕೂಡ ಮಂಡ್ಯ ಶಾಸಕರಾಗಿರ್ತಕ್ಕಂಥ ರವಿಕುಮಾರ್ ಗೌಡ ಅವರು ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ರಮ್ಯಾ ಕೂಡ ಮಂಡ್ಯದಿಂದ ನಿಲ್ತೀನಿ ಅಂತ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಅಂತ ಸ್ವತಃ ರವಿಕುಮಾರ್ ಅವರು ಹೇಳ್ತಾ ಇರುವಂತದ್ದು. ಈಗಿದ್ಮೇಲೆ ಮಂಡ್ಯಕ್ಕೆ ರಮ್ಯಾ ಆಗಮಿಸ್ತಾರ, ಮತ್ತೆ ಮಂಡ್ಯ ಕ್ಷೇತ್ರದಿಂದ ರಮ್ಯಾ ಸ್ಪರ್ಧೆ ಮಾಡ್ತಾರ ಅನ್ನುವಂಥದ್ದು ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ಹೀಗಾಗಿ ಮಂಡ್ಯದಲ್ಲಿ ನಿಜಕ್ಕೂ ಒಂದ್ ರೀತಿ ಈ ಸರಿ ಬಿಗ್ ಫೈಟ್ ಇರುತ್ತೆ. ಯಾಕಂದ್ರೆ ಹಿಂದೆ ಸುಮಲತಾ ಮತ್ತೆ ನಿಖಿಲ್ ಕುಮಾರಸ್ವಾಮಿ ಚುನಾವಣೆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಒಂದು ಮಾತನ್ನ ಹೇಳಿದ್ರು. ಅಂದ್ರೆ ಎಲ್ಲಿ ಸೋತ್ವಿ ಅಲ್ಲೇ ಗೆದ್ದು ತೋರಿಸ್ತೀವಿ ಅನ್ನುವಂತ ಸವಾಲನ್ನ ಕೂಡ ಹಾಕಿದ್ರು. ಹಾಗಾಗಿ ಈ ಬಾರಿ ಮಂಡ್ಯ ಕ್ಷೇತ್ರದಿಂದ ಕುಮಾರಸ್ವಾಮಿ ಕಣಕ್ಕಿಳಿತಾರೆ ಅನ್ನುವಂತ ಮಾತಿರುವಂತದ್ದು. ಜೊತೆಗೆ ಬಿಜೆಪಿ JDS ಈಗಾಗಲೇ ಮೈತ್ರಿಯನ್ನ ಮಾಡ್ಕೊಂಡಿರುವಂತದ್ದು. ಹೀಗಾಗಿ ಮೈತ್ರಿ ಪಕ್ಷದಿಂದ ಕುಮಾರಸ್ವಾಮಿ ಅವರು ಕಣಕ್ಕಿಳಿದ್ರೆ ಸುಮಲತಾ ಅವರು ಪಕ್ಷೇತರವಾಗಿ, ಅಂದ್ರೆ ಸುಮಲತಾ ಅವರು ಮಂಡ್ಯದಿಂದ ಈ ಬಾರಿ ಸ್ಪರ್ಧೆಯನ್ನ ಮಾಡ್ತೀನಿ ಅನ್ನುವಂತ ಖಚಿತವನ್ನ ಈಗಾಗಲೇ ವ್ಯಕ್ತಪಡಿಸಿರುವಂತದ್ದು. ಹೀಗಾಗಿ ಪಕ್ಷೇತರವಾಗಿ ಸುಮಲತಾ ಏನಾದ್ರೂ ಸ್ಪರ್ಧೆ ಮಾಡಿದ್ರೆ ಸುಮಲತಾ, ಕುಮಾರಸ್ವಾಮಿ ಹಾಗೂ ರಮ್ಯಾ ಮೂರು ಜನರ ನಡುವೆ ಬಿಗ್ ಫೈಟ್ ಇರುವಂತದ್ದು ಸಹಜವಾಗಿ ಇದ್ದೇ ಇರುತ್ತೆ. ಹೀಗಾಗಿ ಓಕೆ, ಧನ್ಯವಾದ ಸುನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸ್ವಪಕ್ಷದವರ ವಿರುದ್ಧ ಕೊತ ಯತ್ನಾಳ್ 40,000 ಕೋಟಿ ಬಾಂಬ್. ಇಂದು ಸಭೆ ವರಿಷ್ಠರಿಗೆ ಮತ್ತೆ ದೂರು. ಯತ್ನಾಳ್ ವಿರುದ್ಧ ಶಿಸ್ತು ಕ್ರಮ ಆಗುತ್ತಾ?